ಕೆಜಿಹಳ್ಳಿ ರೈಲ್ವೆ ಗೇಟ್ ಬಳಿ ಕೇಂದ್ರ ಸರ್ಕಾರಕ್ಕೆ ಸೇರಿದ ಜಾಗ ಎಂದು ಇಷ್ಟಿನ 100 ವರ್ಷಗಳಿಂದ ನಾವಿಲ್ಲಿ ವಾಸವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳಿದ್ದಾವೆ, ನಾವು ಟ್ಯಾಕ್ಸ್ ಕೂಡ ಕಟ್ಟಿದ್ದೇವೆ. ಆದರೆ ಕೂಡ ನಮಗೆ ಯಾವುದೇ ಸರಿಯಾದ ಒಂದು ನೋಟಿಸ್, ಯಾವ ಅಧಿಕಾರಿಗಳನ್ನು ಸಿಗ್ನೇಚರ್ ಇಲ್ಲದೆ ಇರುವಂತಹ ನೋಟಿಸನ್ನು ನೀಡಿದ್ದಾರೆ. ಅದಕ್ಕೆ ನಾವು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಈಗ ನೋಡಿದರೆ ಬೆಳ್ಳಂಬೆಳಿಗ್ಗೆ ಬಂದು JCB ಅನ್ನು ಕರೆದುಕೊಂಡು ಬಂದು ನಮ್ಮ ಬಿಲ್ಡಿಂಗನ್ನು ಹೊಡಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿನ ನಿವಾಸಿಗಳು. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕಂಪ್ಲೀಟ್ ಆಗಿ ಅವರ ಮನೆಗಳನ್ನು ಒಡೆದಿದ್ದಾರೆ. ಎಲ್ಲ ಕೆಳಗಡೆಯಿಂದ ಮೇಲೆವರೆಗೂ ಕೂಡ ಸುಮಾರು 1.5 tier 2.5 tier ಮನೆಗಳಿದ್ದಾವೆ. ಕಂಪ್ಲೀಟ್ ಆಗಿ ಎಲ್ಲ ಮನೆಗಳನ್ನು ಡೆಮೋಲಿಷ್ ಮಾಡಿದ್ದಾರೆ. ಎಲ್ಲ ಬೀದಿಗೆ ಬಂದಿದ್ದಾರೆ ಇಲ್ಲಿನ ಜನರು. ನಮಗೆ ಸರಿಯಾದಂಥ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ನಮ್ಮ ಲಗೇಜ್ಗಳಿಗೂ ಕೂಡ ಇಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟ ಒಂದು ಜಾಗನೇ ಇಲ್ಲ. ಬಂದರು ಒಡೆದ್ರು ಹೋಗ್ತಾ ಇದ್ದಾರೆ JCBಗಳು. ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಲ್ಲ ಒಂದು ಒಡೆದು ಎಲ್ಲ ಸಿಮೆಂಟಿನ ಕಂಬಿಗಳಾಗಿರ್ಬೋದು ಎಲ್ಲ ಇಲ್ಲೇ ಬಿದ್ದಿದೆ, ಗೇಟ್ಗಳಾಗಿರ್ಬೋದು. ಕಂಪ್ಲೀಟ್ ಮನೆಯ ಒಂದು ಮುಂಭಾಗ ಏನಿರುತ್ತಲ್ವ ಸುಮಾರು ಒಂದು 15ಕ್ಕೂ ಹೆಚ್ಚು ಮನೆಗಳನ್ನು ಡೆಮೋಲಿಷ್ ಮಾಡಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಕಂಪ್ಲೀಟ್ 3 ಅಡಿ 3 ಅಂತಸ್ತಿರುವಂಥ ಬಿಲ್ಡಿಂಗ್ಗಳನ್ನು ಅದರ ಮುಖವನ್ನೇ ಪರಿಚಿದ್ದಾರೆ. ಇದು ರೈಲ್ವೆ ಇಲಾಖೆಯ ಕೇಂದ್ರೀಯ ಅಧಿಕಾರಿಗಳು ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಧಿಕಾರಿಗಳು ಕೂಡ ಜನರು ಕೂಡ ಮಾತಾಡ್ತಾರೆ. ಇಲ್ಲಿನ ನಿವಾಸಿಗಳ ಪರಿಸ್ಥಿತಿ ನೋಡಿ ಅವರು ಕೂಡ ಹೇಳ್ತಾರೆ ಇದು ಯಾಕೆ ಹೊಡೆದ್ರು ಅನ್ನುವಂಥದ್ದನ್ನು. ಅಮ್ಮ, ಇದು ಏನಕ್ಕೆ ಬಂದು ಇದು ಹೊಡೆದ್ರು? ಸರ್, ಇದು ಬಂದು ರೈವಲ್ದು ಜಾಗ ಅಂತೆ. ರೈವಲ್ ಜಾಗ ಅಂತ ಅವ್ರು ಬಂದು ನೋಟಿಸ್ ಕೊಟ್ಟಿದ್ದಾರಂತೆ. 3 ತಿಂಗಳಿಂದ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ನಾವು ಯಾವಾಗ ಬಂದು ಡಮಾಲೇಷನ್ ಮಾಡ್ತೀನಿ ಅಂತ ಅವ್ರು ಹೇಳಿಲ್ಲ ನಮಗೆ. ನೋಟಿಸಲ್ಲಿ ಅದು ಮೆನ್ಷನ್ ಮಾಡಿಲ್ಲ. ನಾವು ಬರ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಈ ದಿನ ಬಂದು ನಾವು ಡಮಾಲೇಷನ್ ಮಾಡ್ತೀವಿ, ನೀವು ಜಾಗ ಖಾಲಿ ಮಾಡಿ ಅಂತ ಹೇಳಿಲ್ಲ. ಇವರು ಎಲ್ಲ ಪ್ರೂಫ್ ಏನಿಂತ ಇಟ್ಕೊಂಡಿರೋದು, ನಾವು ನೋಟಿಸ್ ಕೊಟ್ಟಿದ್ದೀವಿ, ಎಲ್ಲಾದ್ರೂ ಸೈನ್ ತಗೊಂಡಿದ್ದೀವಿ, ಎಲ್ಲಾದ್ರೂ ಸೆಲ್ಫಿ ತಗೊಂಡಿದ್ದೀವಿ, ಇವರೇ ಸೈನ್ ಹಾಕಿ ಕೊಟ್ಟಿದ್ದಾರೆ, ಇವರೇ ಪೊಲೀಸಲ್ಲಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಎಲ್ಲ ನಮ್ಮ ಮೇಲೇ ಒರಿಜಿನಲ್ ಎಲ್ಲ ಇಲ್ಲ. ನಮ್ಮ ಸೈನು ನಮ್ಮನ್ನು ಏಮಾರಿಸಿ ಸೈನ್ ಇಸ್ಕೊಂಡ್ರು. ಇದನ್ನು ನೀವು ಈ ಜಾಗ ತೆಗೆದುಕೊಳ್ಳೋ ಟೈಮಲ್ಲಿ ಇದು ರೈಲ್ವೆ ಜಾಗಕ್ಕೆ ಸೇರಿದೆಯೋ ಇಲ್ವೋ ಅಂತ ನೀವು ಯಾವ್ದು ಚೆಕ್ ಮಾಡಕ್ಕೆ ಹೋಗಿಲ್ವಾ? ಇಲ್ಲ, ನಾವು ಚೆಕ್ ಮಾಡಿಲ್ವಾ. ಇದು ಅವಾಗಿಂದಾನೇ ಎಲ್ಲರೂ ನಮ್ಮ ಅತ್ತೆ ಅವರು ಅಮ್ಮ ಕಾಲದಿಂದ ಇದು ರೈವಲ್ ಜಾಗನೇ ಅಂತ ಹೇಳಿದ್ದು. ನಾವು ಡಿಪೆಂಡ್ ಮಾಡ್ತಾ ಇರೋದು ರೈವಲ್ ಮೇಲೆ ಅಲ್ಲ. ಇದು ರೈವಲ್ ಜಾಗನೇ ಇರಲಿ, ನಾವು ಬೇಡ, ಅವ್ರು ಎತ್ಕೊಳ್ಳಿ, ಅವ್ರ ಜಾಗ ಅವ್ರ ಹತ್ರ ಇರಬೇಕು. ನಮಗೆ ಸಹಾಯ ಮಾಡೋಕ್ಕೆ ಗೌರ್ಮೆಂಟ್ ಬೇಕಾಗಿದೆ, ನಮ್ಮ MLA ಬೇಕಾಗಿದೆ, ನನ್ನ ಕೌನ್ಸಿಲರ್ ಬೇಕಾಗಿದೆ. ಇಲ್ಲಿ ಬರ್ತಾರಲ್ಲ ಓಟ್ ಬೇಕು, ನಮ್ಗೆ ಇದು ಬೇಕು ಅದು ಬೇಕು ಅಂತ ಆ ಅಧಿಕಾರಿ ಇಲ್ಲಿ ಬರಬೇಕು. 3 ದಿನ ಆಗಿದೆ ನಾವು ಊಟ ಮಾಡಿ ನೀರು ಕುಡಿದು ನಿದ್ದೆ ಮಾಡಿ ನೋಡಿ ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಬೀದಿಯಲ್ಲಿ ನಿಂತಿದ್ದೀವಿ. BBMP ಅವರೇ ಈ ಜಾಗವನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಅದಕ್ಕೆ ಸರಿಯಾದಂಥ ಒಂದು ನೋಟಿಸ್ ನೀಡಿಲ್ಲ. ಸರಿಯಾದಂಥ ನಾವು ಉಳ್ಕೊಳ್ಳಿಕ್ಕೆ ನಮ್ಮ ಲಗೇಜ್ಗಳನ್ನು ಇಡಲಿಕ್ಕೆ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿಲ್ಲ. ನಮ್ಮನ್ನು ಬೀದಿಗೆ ಬಂದು ಬಿಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳ ಅಳಲಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೆಜಿಹಳ್ಳಿ ರೈಲ್ವೆ ಗೇಟ್ ಬಳಿ ಕೇಂದ್ರ ಸರ್ಕಾರಕ್ಕೆ ಸೇರಿದ ಜಾಗ ಎಂದು ಇಷ್ಟಿನ 100 ವರ್ಷಗಳಿಂದ ನಾವಿಲ್ಲಿ ವಾಸವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳಿದ್ದಾವೆ, ನಾವು ಟ್ಯಾಕ್ಸ್ ಕೂಡ ಕಟ್ಟಿದ್ದೇವೆ. ಆದರೆ ಕೂಡ ನಮಗೆ ಯಾವುದೇ ಸರಿಯಾದ ಒಂದು ನೋಟಿಸ್, ಯಾವ ಅಧಿಕಾರಿಗಳನ್ನು ಸಿಗ್ನೇಚರ್ ಇಲ್ಲದೆ ಇರುವಂತಹ ನೋಟಿಸನ್ನು ನೀಡಿದ್ದಾರೆ. ಅದಕ್ಕೆ ನಾವು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಈಗ ನೋಡಿದರೆ ಬೆಳ್ಳಂಬೆಳಿಗ್ಗೆ ಬಂದು JCB ಅನ್ನು ಕರೆದುಕೊಂಡು ಬಂದು ನಮ್ಮ ಬಿಲ್ಡಿಂಗನ್ನು ಹೊಡಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿನ ನಿವಾಸಿಗಳು. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕಂಪ್ಲೀಟ್ ಆಗಿ ಅವರ ಮನೆಗಳನ್ನು ಒಡೆದಿದ್ದಾರೆ. ಎಲ್ಲ ಕೆಳಗಡೆಯಿಂದ ಮೇಲೆವರೆಗೂ ಕೂಡ ಸುಮಾರು 1.5 tier 2.5 tier ಮನೆಗಳಿದ್ದಾವೆ. ಕಂಪ್ಲೀಟ್ ಆಗಿ ಎಲ್ಲ ಮನೆಗಳನ್ನು ಡೆಮೋಲಿಷ್ ಮಾಡಿದ್ದಾರೆ. ಎಲ್ಲ ಬೀದಿಗೆ ಬಂದಿದ್ದಾರೆ ಇಲ್ಲಿನ ಜನರು. ನಮಗೆ ಸರಿಯಾದಂಥ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ನಮ್ಮ ಲಗೇಜ್ಗಳಿಗೂ ಕೂಡ ಇಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟ ಒಂದು ಜಾಗನೇ ಇಲ್ಲ. ಬಂದರು ಒಡೆದ್ರು ಹೋಗ್ತಾ ಇದ್ದಾರೆ JCBಗಳು. ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಲ್ಲ ಒಂದು ಒಡೆದು ಎಲ್ಲ ಸಿಮೆಂಟಿನ ಕಂಬಿಗಳಾಗಿರ್ಬೋದು ಎಲ್ಲ ಇಲ್ಲೇ ಬಿದ್ದಿದೆ, ಗೇಟ್ಗಳಾಗಿರ್ಬೋದು. ಕಂಪ್ಲೀಟ್ ಮನೆಯ ಒಂದು ಮುಂಭಾಗ ಏನಿರುತ್ತಲ್ವ ಸುಮಾರು ಒಂದು 15ಕ್ಕೂ ಹೆಚ್ಚು ಮನೆಗಳನ್ನು ಡೆಮೋಲಿಷ್ ಮಾಡಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಕಂಪ್ಲೀಟ್ 3 ಅಡಿ 3 ಅಂತಸ್ತಿರುವಂಥ ಬಿಲ್ಡಿಂಗ್ಗಳನ್ನು ಅದರ ಮುಖವನ್ನೇ ಪರಿಚಿದ್ದಾರೆ. ಇದು ರೈಲ್ವೆ ಇಲಾಖೆಯ ಕೇಂದ್ರೀಯ ಅಧಿಕಾರಿಗಳು ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಧಿಕಾರಿಗಳು ಕೂಡ ಜನರು ಕೂಡ ಮಾತಾಡ್ತಾರೆ. ಇಲ್ಲಿನ ನಿವಾಸಿಗಳ ಪರಿಸ್ಥಿತಿ ನೋಡಿ ಅವರು ಕೂಡ ಹೇಳ್ತಾರೆ ಇದು ಯಾಕೆ ಹೊಡೆದ್ರು ಅನ್ನುವಂಥದ್ದನ್ನು. ಅಮ್ಮ, ಇದು ಏನಕ್ಕೆ ಬಂದು ಇದು ಹೊಡೆದ್ರು? ಸರ್, ಇದು ಬಂದು ರೈವಲ್ದು ಜಾಗ ಅಂತೆ. ರೈವಲ್ ಜಾಗ ಅಂತ ಅವ್ರು ಬಂದು ನೋಟಿಸ್ ಕೊಟ್ಟಿದ್ದಾರಂತೆ. 3 ತಿಂಗಳಿಂದ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ನಾವು ಯಾವಾಗ ಬಂದು ಡಮಾಲೇಷನ್ ಮಾಡ್ತೀನಿ ಅಂತ ಅವ್ರು ಹೇಳಿಲ್ಲ ನಮಗೆ. ನೋಟಿಸಲ್ಲಿ ಅದು ಮೆನ್ಷನ್ ಮಾಡಿಲ್ಲ. ನಾವು ಬರ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಈ ದಿನ ಬಂದು ನಾವು ಡಮಾಲೇಷನ್ ಮಾಡ್ತೀವಿ, ನೀವು ಜಾಗ ಖಾಲಿ ಮಾಡಿ ಅಂತ ಹೇಳಿಲ್ಲ. ಇವರು ಎಲ್ಲ ಪ್ರೂಫ್ ಏನಿಂತ ಇಟ್ಕೊಂಡಿರೋದು, ನಾವು ನೋಟಿಸ್ ಕೊಟ್ಟಿದ್ದೀವಿ, ಎಲ್ಲಾದ್ರೂ ಸೈನ್ ತಗೊಂಡಿದ್ದೀವಿ, ಎಲ್ಲಾದ್ರೂ ಸೆಲ್ಫಿ ತಗೊಂಡಿದ್ದೀವಿ, ಇವರೇ ಸೈನ್ ಹಾಕಿ ಕೊಟ್ಟಿದ್ದಾರೆ, ಇವರೇ ಪೊಲೀಸಲ್ಲಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಎಲ್ಲ ನಮ್ಮ ಮೇಲೇ ಒರಿಜಿನಲ್ ಎಲ್ಲ ಇಲ್ಲ. ನಮ್ಮ ಸೈನು ನಮ್ಮನ್ನು ಏಮಾರಿಸಿ ಸೈನ್ ಇಸ್ಕೊಂಡ್ರು.
ಇದನ್ನು ನೀವು ಈ ಜಾಗ ತೆಗೆದುಕೊಳ್ಳೋ ಟೈಮಲ್ಲಿ ಇದು ರೈಲ್ವೆ ಜಾಗಕ್ಕೆ ಸೇರಿದೆಯೋ ಇಲ್ವೋ ಅಂತ ನೀವು ಯಾವುದು ಚೆಕ್ ಮಾಡಕ್ಕೆ ಹೋಗಿಲ್ವಾ? ಇಲ್ಲ, ನಾವು ಚೆಕ್ ಮಾಡಿ ಇಲ್ವಾ, ಇದು ಅವಾಗಿಂದಾನೇ ಎಲ್ಲರೂ ನಮ್ಮ ಅತ್ತೆಯವರು ಅಮ್ಮ ಕಾಲದಿಂದ ಇದು ರೈವಲ್ ಜಾಗನೇ ಅಂತ ಹೇಳಿದ್ದು. ನಾವು ಡಿಪೆಂಡ್ ಮಾಡ್ತಾ ಇರೋದು ರೈವಲ್ ಮೇಲೆ ಅಲ್ಲ. ಇದು ರೈವಲ್ ಜಾಗನೇ ಇರಲಿ, ನಾವು ಬೇಡ, ಅವ್ರು ಎತ್ಕೊಳ್ಳಿ, ಅವ್ರ ಜಾಗ ಅವ್ರ ಹತ್ರ ಇರಬೇಕು. ನಮಗೆ ಸಹಾಯ ಮಾಡೋಕ್ಕೆ ಗೌರ್ಮೆಂಟ್ ಬೇಕಾಗಿದೆ, ನಮ್ಮ MLA ಬೇಕಾಗಿದೆ, ನನ್ನ ಕೌನ್ಸಿಲರ್ ಬೇಕಾಗಿದೆ. ಇಲ್ಲಿ ಬರ್ತಾರಲ್ಲ ಓಟ್ ಬೇಕು, ನಮ್ಗೆ ಇದು ಬೇಕು ಅದು ಬೇಕು ಅಂತ, ಆ ಅಧಿಕಾರಿ ಇಲ್ಲಿ ಬರಬೇಕು. 3 ದಿನ ಆಗಿದೆ ನಾವು ಊಟ ಮಾಡಿ ನೀರು ಕುಡಿದು ನಿದ್ದೆ ಮಾಡಿ ನೋಡಿ, ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಬೀದಿಯಲ್ಲಿ ನಿಂತಿದ್ದೀವಿ. BBMP ಅವರೇ ಈ ಜಾಗವನ್ನು ಕೊಟ್ಟಿದ್ದಾರೆ, ಆದರೂ ಕೂಡ ಅದಕ್ಕೆ ಸರಿಯಾದಂಥ ಒಂದು ನೋಟಿಸ್ ನೀಡಿಲ್ಲ, ಸರಿಯಾದಂಥ ನಾವು ಉಳ್ಕೊಳ್ಳಿಕ್ಕೆ ನಮ್ಮ ಲಗೇಜ್ಗಳನ್ನು ಇಡಲಿಕ್ಕೆ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿಲ್ಲ, ನಮ್ಮನ್ನು ಬೀದಿಗೆ ಬಂದು ಬಿಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳ ಅಳಲಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. KGಹಳ್ಳಿ ರೈಲ್ವೆ ಗೇಟ್ ಬಳಿ ಕೇಂದ್ರ ಸರ್ಕಾರಕ್ಕೆ ಸೇರಿದ ಜಾಗ ಎಂದು ಇಷ್ಟಿನ 100 ವರ್ಷಗಳಿಂದ ನಾವಿಲ್ಲಿ ವಾಸವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳಿದ್ದಾವೆ, ನಾವು ಟ್ಯಾಕ್ಸ್ ಕೂಡ ಕಟ್ಟಿದ್ದೇವೆ. ಆದರೆ ಕೂಡ ನಮಗೆ ಯಾವುದೇ ಸರಿಯಾದ ಒಂದು ನೋಟಿಸ್, ಯಾವ ಅಧಿಕಾರಿಗಳನ್ನು ಸಿಗ್ನೇಚರ್ ಇಲ್ಲದೆ ಇರುವಂತಹ ನೋಟಿಸನ್ನು ನೀಡಿದ್ದಾರೆ. ಅದಕ್ಕೆ ನಾವು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಈಗ ನೋಡಿದರೆ ಬೆಳ್ಳಂಬೆಳಿಗ್ಗೆ ಬಂದು JCBಯನ್ನು ಕರೆದುಕೊಂಡು ಬಂದು ನಮ್ಮ ಬಿಲ್ಡಿಂಗನ್ನು ಹೊಡಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿನ ನಿವಾಸಿಗಳು. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕಂಪ್ಲೀಟ್ ಆಗಿ ಅವರ ಮನೆಗಳನ್ನು ಒಡೆದಿದ್ದಾರೆ. ಎಲ್ಲ ಕೆಳಗಡೆಯಿಂದ ಮೇಲೆವರೆಗೂ ಕೂಡ ಸುಮಾರು 1.5 year 2.5 year ಮನೆಗಳಿದ್ದಾವೆ. ಕಂಪ್ಲೀಟ್ ಆಗಿ ಎಲ್ಲ ಮನೆಗಳನ್ನು ಡೆಮೋಲಿಷ್ ಮಾಡಿದ್ದಾರೆ, ಎಲ್ಲ ಬೀದಿಗೆ ಬಂದಿದ್ದಾರೆ ಇಲ್ಲಿನ ಜನರು. ನಮಗೆ ಸರಿಯಾದಂಥ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ನಮ್ಮ ಲಗೇಜ್ಗಳಿಗೂ ಕೂಡ ಇಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟ ಒಂದು ಜಾಗನೇ ಇಲ್ಲ, ಬಂದರು ಒಡೆದ್ರು ಹೋಗ್ತಾ ಇದ್ದಾರೆ JCBಗಳು. ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಲ್ಲ ಒಂದು ಒಡೆದು ಎಲ್ಲ ಸಿಮೆಂಟಿನ ಕಂಬಿಗಳಾಗಿರ್ಬೋದು ಎಲ್ಲ ಇಲ್ಲೇ ಬಿದ್ದಿದೆ, ಗೇಟ್ಗಳಾಗಿರ್ಬೋದು. ಕಂಪ್ಲೀಟ್ ಮನೆಯ ಒಂದು ಮುಂಭಾಗ ಏನಿರುತ್ತಲ್ವ ಸುಮಾರು ಒಂದು 15ಕ್ಕೂ ಹೆಚ್ಚು ಮನೆಗಳನ್ನು ಡೆಮೋಲಿಷ್ ಮಾಡಿದ್ದಾರೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಕಂಪ್ಲೀಟ್ 3 ಅಡಿ 3 ಅಂತಸ್ತಿರುವಂಥ ಬಿಲ್ಡಿಂಗ್ಗಳನ್ನು ಅದರ ಮುಖವನ್ನೇ ಪರಿಚಿದ್ದಾರೆ. ಇದು ರೈಲ್ವೆ ಇಲಾಖೆಯ ಕೇಂದ್ರೀಯ ಅಧಿಕಾರಿಗಳು ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಧಿಕಾರಿಗಳು ಕೂಡ ಜನರು ಕೂಡ ಮಾತಾಡ್ತಾರೆ. ಇಲ್ಲಿನ ನಿವಾಸಿಗಳ ಪರಿಸ್ಥಿತಿ ನೋಡಿ ಅವರು ಕೂಡ ಹೇಳ್ತಾರೆ ಇದು ಯಾಕೆ ಹೊಡೆದ್ರು ಅನ್ನುವಂಥದ್ದನ್ನು. ಅಮ್ಮ, ಇದು ಏನಕ್ಕೆ ಬಂದು ಇದು ಹೊಡೆದ್ರು? ಸರ್, ಇದು ಬಂದು ರೈವಲ್ ಜಾಗ ಅಂತೆ, ರೈವಲ್ ಜಾಗ ಅಂತ ಅವ್ರು ಬಂದು ನೋಟಿಸ್ ಕೊಟ್ಟಿದ್ದಾರಂತೆ. 3 ತಿಂಗಳಿಂದ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ನಾವು ಯಾವಾಗ ಬಂದು ಡೆಮಾಲಿಷನ್ ಮಾಡ್ತೀನಿ ಅಂತ ಅವ್ರು ಹೇಳಿಲ್ಲ ನಮಗೆ. ನೋಟಿಸಲ್ಲಿ ಅದು ಮೆನ್ಷನ್ ಮಾಡಿಲ್ಲ. ನಾವು ಬರ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಈ ದಿನ ಬಂದು ನಾವು ಡೆಮಾಲಿಷನ್ ಮಾಡ್ತೀವಿ, ನೀವು ಜಾಗ ಖಾಲಿ ಮಾಡಿ ಅಂತ ಹೇಳಿಲ್ಲ. ಇವರು ಎಲ್ಲ ಪ್ರೂಫ್ ಏನಿಂತ ಇಟ್ಕೊಂಡಿರೋದು, ನಾವು ನೋಟಿಸ್ ಕೊಟ್ಟಿದ್ದೀವಿ, ಎಲ್ಲಾದ್ರೂ ಸೈನ್ ತಗೊಂಡಿದ್ದೀವಿ, ಎಲ್ಲಾದ್ರೂ ಸೆಲ್ಫಿ ತಗೊಂಡಿದ್ದೀವಿ, ಇವರೇ ಸೈನ್ ಹಾಕಿ ಕೊಟ್ಟಿದ್ದಾರೆ, ಇವರೇ ಪೊಲೀಸಲ್ಲಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಎಲ್ಲ ನಮ್ಮ ಮೇಲೇ ಒರಿಜಿನಲ್ ಎಲ್ಲ ಇಲ್ಲ. ನಮ್ಮ ಸೈನು ನಮ್ಮನ್ನು ಏಮಾರಿಸಿ ಸೈನ್ ಇಸ್ಕೊಂಡ್ರು. ಇದನ್ನು ನೀವು ಈ ಜಾಗ ತೆಗೆದುಕೊಳ್ಳೋ ಟೈಮಲ್ಲಿ ಇದು ರೈಲ್ವೆ ಜಾಗಕ್ಕೆ ಸೇರಿದೆಯೋ ಇಲ್ವೋ ಅಂತ ನೀವು ಯಾವುದು ಚೆಕ್ ಮಾಡಕ್ಕೆ ಹೋಗಿಲ್ವಾ? ಇಲ್ಲ, ನಾವು ಚೆಕ್ ಮಾಡಿ ಇಲ್ವಾ, ಇದು ಅವಾಗಿಂದಾನೇ ಎಲ್ಲರೂ ನಮ್ಮ ಅತ್ತೆಯವರು ಅಮ್ಮ ಕಾಲದಿಂದ ಇದು ರೈವಲ್ ಜಾಗನೇ ಅಂತ ಹೇಳಿದ್ದು. ನಾವು ಡಿಪೆಂಡ್ ಮಾಡ್ತಾ ಇರೋದು ರೈವಲ್ ಮೇಲೆ ಅಲ್ಲ. ಇದು ರೈವಲ್ ಜಾಗನೇ ಇರಲಿ, ನಾವು ಬೇಡ, ಅವ್ರು ಎತ್ಕೊಳ್ಳಿ, ಅವ್ರ ಜಾಗ ಅವ್ರ ಹತ್ರ ಇರಬೇಕು. ನಮಗೆ ಸಹಾಯ ಮಾಡೋಕ್ಕೆ ಗೌರ್ಮೆಂಟ್ ಬೇಕಾಗಿದೆ, ನಮ್ಮ MLA ಬೇಕಾಗಿದೆ, ನನ್ನ ಕೌನ್ಸಿಲರ್ ಬೇಕಾಗಿದೆ. ಇಲ್ಲಿ ಬರ್ತಾರಲ್ಲ ಓಟ್ ಬೇಕು, ನಮ್ಗೆ ಇದು ಬೇಕು ಅದು ಬೇಕು ಅಂತ, ಆ ಅಧಿಕಾರಿ ಇಲ್ಲಿ ಬರಬೇಕು. 3 ದಿನ ಆಗಿದೆ ನಾವು ಊಟ ಮಾಡಿ ನೀರು ಕುಡಿದು ನಿದ್ದೆ ಮಾಡಿ ನೋಡಿ, ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಬೀದಿಯಲ್ಲಿ ನಿಂತಿದ್ದೀವಿ. BBMP ಅವರೇ ಈ ಜಾಗವನ್ನು ಕೊಟ್ಟಿದ್ದಾರೆ, ಆದರೂ ಕೂಡ ಅದಕ್ಕೆ ಸರಿಯಾದಂಥ ಒಂದು ನೋಟಿಸ್ ನೀಡಿಲ್ಲ, ಸರಿಯಾದಂಥ ನಾವು ಉಳ್ಕೊಳ್ಳಿಕ್ಕೆ ನಮ್ಮ ಲಗೇಜ್ಗಳನ್ನು ಇಡಲಿಕ್ಕೆ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿಲ್ಲ, ನಮ್ಮನ್ನು ಬೀದಿಗೆ ಬಂದು ಬಿಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳ ಅಳಲಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. KGಹಳ್ಳಿ ರೈಲ್ವೆ ಗೇಟ್ ಬಳಿ ಕೇಂದ್ರ ಸರ್ಕಾರಕ್ಕೆ ಸೇರಿದ ಜಾಗ ಎಂದು ಇಷ್ಟಿನ 100 ವರ್ಷಗಳಿಂದ ನಾವಿಲ್ಲಿ ವಾಸವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳಿದ್ದಾವೆ, ನಾವು ಟ್ಯಾಕ್ಸ್ ಕೂಡ ಕಟ್ಟಿದ್ದೇವೆ. ಆದರೆ ಕೂಡ ನಮಗೆ ಯಾವುದೇ ಸರಿಯಾದ ಒಂದು ನೋಟಿಸ್, ಯಾವ ಅಧಿಕಾರಿಗಳನ್ನು ಸಿಗ್ನೇಚರ್ ಇಲ್ಲದೆ ಇರುವಂತಹ ನೋಟಿಸನ್ನು ನೀಡಿದ್ದಾರೆ. ಅದಕ್ಕೆ ನಾವು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಆದರೆ ಈಗ ನೋಡಿದರೆ ಬೆಳ್ಳಂಬೆಳಿಗ್ಗೆ ಬಂದು JCBಯನ್ನು ಕರೆದುಕೊಂಡು ಬಂದು ನಮ್ಮ ಬಿಲ್ಡಿಂಗನ್ನು ಹೊಡಿತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಇಲ್ಲಿನ ನಿವಾಸಿಗಳು. ನೀವು ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಕಂಪ್ಲೀಟ್ ಆಗಿ ಅವರ ಮನೆಗಳನ್ನು ಒಡೆದಿದ್ದಾರೆ. ಎಲ್ಲ ಕೆಳಗಡೆಯಿಂದ ಮೇಲೆವರೆಗೂ ಕೂಡ ಸುಮಾರು 1.5 year 2.5 year ಮನೆಗಳಿದ್ದಾವೆ. ಕಂಪ್ಲೀಟ್ ಆಗಿ ಎಲ್ಲ ಮನೆಗಳನ್ನು ಡೆಮೋಲಿಷ್ ಮಾಡಿದ್ದಾರೆ, ಎಲ್ಲ ಬೀದಿಗೆ ಬಂದಿದ್ದಾರೆ ಇಲ್ಲಿನ ಜನರು. ನಮಗೆ ಸರಿಯಾದಂಥ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ನಮ್ಮ ಲಗೇಜ್ಗಳಿಗೂ ಕೂಡ ಇಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಇದಕ್ಕೆ ಸಂಬಂಧಪಟ್ಟ ಒಂದು ಜಾಗನೇ ಇಲ್ಲ, ಬಂದರು ಒಡೆದ್ರು ಹೋಗ್ತಾ ಇದ್ದಾರೆ JCBಗಳು. ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ಎಲ್ಲ ಒಂದು ಒಡೆದು ಎಲ್ಲ ಸಿಮೆಂಟಿನ ಕಂಬಿಗಳಾಗಿರ್ಬೋದು ಎಲ್ಲ ಇಲ್ಲೇ ಬಿದ್ದಿದೆ, ಗೇಟ್ಗಳಾಗಿರ್ಬೋದು. ಕಂಪ್ಲೀಟ್ ಮನೆಯ ಒಂದು ಮುಂಭಾಗ ಏನಿರುತ್ತಲ್ವ ಸುಮಾರು ಒಂದು 15ಕ್ಕೂ ಹೆಚ್ಚು ಮನೆಗಳನ್ನು ಡೆಮೋಲಿಷ್ ಮಾಡಿದ್ದಾರೆ. ನೀವು ದೃಶ್ಯ
ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಕಂಪ್ಲೀಟ್ 3 ಅಡಿ 3 ಅಂತಸ್ತಿರುವಂಥ ಬಿಲ್ಡಿಂಗ್ಗಳನ್ನು ಅದರ ಮುಖವನ್ನೇ ಪರಿಚಿದ್ದಾರೆ. ಇದು ರೈಲ್ವೆ ಇಲಾಖೆಯ ಕೇಂದ್ರೀಯ ಅಧಿಕಾರಿಗಳು ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಅಧಿಕಾರಿಗಳು ಕೂಡ ಜನರು ಕೂಡ ಮಾತಾಡ್ತಾರೆ. ಇಲ್ಲಿನ ನಿವಾಸಿಗಳ ಪರಿಸ್ಥಿತಿ ನೋಡಿ ಅವರು ಕೂಡ ಹೇಳ್ತಾರೆ ಇದು ಯಾಕೆ ಹೊಡೆದ್ರು ಅನ್ನುವಂಥದ್ದನ್ನು. ಅಮ್ಮ, ಇದು ಏನಕ್ಕೆ ಬಂದು ಇದು ಹೊಡೆದ್ರು? ಸರ್, ಇದು ಬಂದು ರೈವಲ್ದು ಜಾಗ ಅಂತೆ. ರೈವಲ್ ಜಾಗ ಅಂತ ಅವ್ರು ಬಂದು ನೋಟಿಸ್ ಕೊಟ್ಟಿದ್ದಾರಂತೆ. 3 ತಿಂಗಳಿಂದ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ನಾವು ಯಾವಾಗ ಬಂದು ಡಮಾಲೇಷನ್ ಮಾಡ್ತೀನಿ ಅಂತ ಅವ್ರು ಹೇಳಿಲ್ಲ ನಮಗೆ. ನೋಟಿಸಲ್ಲಿ ಅದು ಮೆನ್ಷನ್ ಮಾಡಿಲ್ಲ. ನಾವು ಬರ್ತೀವಿ ಅಂತ ಹೇಳಿದ್ದಾರೆ ಅಷ್ಟೇ. ಈ ದಿನ ಬಂದು ನಾವು ಡಮಾಲೇಷನ್ ಮಾಡ್ತೀವಿ, ನೀವು ಜಾಗ ಖಾಲಿ ಮಾಡಿ ಅಂತ ಹೇಳಿಲ್ಲ. ಇವರು ಎಲ್ಲ ಪ್ರೂಫ್ ಏನಿಂತ ಇಟ್ಕೊಂಡಿರೋದು, ನಾವು ನೋಟಿಸ್ ಕೊಟ್ಟಿದ್ದೀವಿ, ಎಲ್ಲಾದ್ರೂ ಸೈನ್ ತಗೊಂಡಿದ್ದೀವಿ, ಎಲ್ಲಾದ್ರೂ ಸೆಲ್ಫಿ ತಗೊಂಡಿದ್ದೀವಿ, ಇವರೇ ಸೈನ್ ಹಾಕಿ ಕೊಟ್ಟಿದ್ದಾರೆ, ಇವರೇ ಪೊಲೀಸಲ್ಲಿ ಎಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಎಲ್ಲ ನಮ್ಮ ಮೇಲೇ ಒರಿಜಿನಲ್ ಎಲ್ಲ ಇಲ್ಲ. ನಮ್ಮ ಸೈನು ನಮ್ಮನ್ನು ಏಮಾರಿಸಿ ಸೈನ್ ಇಸ್ಕೊಂಡ್ರು. ಇದನ್ನು ನೀವು ಈ ಜಾಗ ತೆಗೆದುಕೊಳ್ಳೋ ಟೈಮಲ್ಲಿ ಇದು ರೈಲ್ವೆ ಜಾಗಕ್ಕೆ ಸೇರಿದೆಯೋ ಇಲ್ವೋ ಅಂತ ನೀವು ಯಾವುದು ಚೆಕ್ ಮಾಡಕ್ಕೆ ಹೋಗಿಲ್ವಾ? ಇಲ್ಲ, ನಾವು ಚೆಕ್ ಮಾಡಿ ಇಲ್ವಾ. ಇದು ಅವಾಗಿಂದಾನೇ ಎಲ್ಲರೂ ನಮ್ಮ ಅತ್ತೆ ಅವರು ಅಮ್ಮ ಕಾಲದಿಂದ ಇದು ರೈವಲ್ ಜಾಗನೇ ಅಂತ ಹೇಳಿದ್ದು. ನಾವು ಡಿಪೆಂಡ್ ಮಾಡ್ತಾ ಇರೋದು ರೈವಲ್ ಮೇಲೆ ಅಲ್ಲ. ಇದು ರೈವಲ್ ಜಾಗನೇ ಇರಲಿ, ನಾವು ಬೇಡ, ಅವ್ರು ಎತ್ಕೊಳ್ಳಿ, ಅವ್ರ ಜಾಗ ಅವ್ರ ಹತ್ರ ಇರಬೇಕು. ನಮಗೆ ಸಹಾಯ ಮಾಡೋಕ್ಕೆ ಗೌರ್ಮೆಂಟ್ ಬೇಕಾಗಿದೆ, ನಮ್ಮ MLA ಬೇಕಾಗಿದೆ, ನನ್ನ ಕೌನ್ಸಿಲರ್ ಬೇಕಾಗಿದೆ. ಇಲ್ಲಿ ಬರ್ತಾರಲ್ಲ ಓಟ್ ಬೇಕು, ನಮ್ಗೆ ಇದು ಬೇಕು ಅದು ಬೇಕು ಅಂತ ಆ ಅಧಿಕಾರಿ ಇಲ್ಲಿ ಬರಬೇಕು. 3 ದಿನ ಆಗಿದೆ ನಾವು ಊಟ ಮಾಡಿ ನೀರು ಕುಡಿದು ನಿದ್ದೆ ಮಾಡಿ ನೋಡಿ, ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಬೀದಿಯಲ್ಲಿ ನಿಂತಿದ್ದೀವಿ. BBMP ಅವರೇ ಈ ಜಾಗವನ್ನು ಕೊಟ್ಟಿದ್ದಾರೆ. ಆದರೂ ಕೂಡ ಅದಕ್ಕೆ ಸರಿಯಾದಂಥ ಒಂದು ನೋಟಿಸ್ ನೀಡಿಲ್ಲ. ಸರಿಯಾದಂಥ ನಾವು ಉಳ್ಕೊಳ್ಳಿಕ್ಕೆ ನಮ್ಮ ಲಗೇಜ್ಗಳನ್ನು ಇಡಲಿಕ್ಕೆ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿಲ್ಲ. ನಮ್ಮನ್ನು ಬೀದಿಗೆ ಬಂದು ಬಿಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿನ ನಿವಾಸಿಗಳ ಅಳಲಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.